ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 31ನೇ ತಾರೀಕು ಈ ಬಾರಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಬಾರಿ ಮಿಸ್ ಮಾಡ್ಕೊಂಡಿರೋರು ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಅನ್ಕೊಳ್ಳುವಂಥ ಕೆಲಸಗಳು ಆಗ್ತಾ ಇಲ್ಲ, ಅಥವಾ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ಕಾಣಬೇಕು ಅಂತಂದರೆ ಖಂಡಿತವಾಗ್ಲೂ ಕುಬೇರ ಸಭೆ ಕಾರ್ಯಕ್ರಮ ನಿಮಗೆ ಸಹಾಯ ಆಗುತ್ತೆ. ಇನ್ನು ಜೊತೆಯಲ್ಲಿ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವ್ರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಕೂಡ ನಿಮಗೆ ಅವಕಾಶ ಇರುತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಕೂಡ ಈ ತಾಳ್ಮೆ ಅನ್ನುವಂಥದ್ದು ಇರೋದಿಲ್ಲ, ಪೇಷನ್ಸ್ ಇಲ್ಲ. ಏನೇ ಆದರೂ ಇನ್ಸ್ಟೆಂಟಾಗಿ ಫಾಸ್ಟಾಗಿ ಆಗಬೇಕು, ಚಕ್ ಚಕ್ ಅಂತ ಆಗಬೇಕು ಅಂತಿರ್ತಾರೆ. ಅದೇ ರೀತಿ ಹಣದ ವಿಚಾರಕ್ಕೆ ಬಂದಾಗ ಕೂಡ ಶೀಘ್ರವಾಗಿ ನಾನು ಹಣ ಪಡೆದುಕೊಳ್ಬೇಕು, ಐಶ್ವರ್ಯ ಅಭಿವೃದ್ಧಿ ಆಗಬೇಕು ಜೀವನದಲ್ಲಿ ಅಂತಂದರೆ ಏನು ಮಾಡಬೇಕಾಗತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ಯಾರೋ ಒಬ್ಬ ಒಂದು ಪ್ಯಾಕೇಜು ಮಂತ್ಲಿ ಮಾತಾಡೋಣ. ಮಂತ್ಲಿ 7 lakh ಪ್ಯಾಕೇಜ್ ಇದೆ. ಲಂಡನ್ನಲ್ಲೋ ಎಲ್ಲೋ ಯಾವುದೋ ಕಂಟ್ರಿ, ನಮ್ಮ ಹುಡುಗರಿಗೊಬ್ಬರಿಗೆ 7 lakh ಏನೋ ಇದೆ. ಬಟ್ ಅವನಿಗೆ ಆ 7 lakh ಒಲಿಬೇಕಾದ್ರೆ ಅದರ ಹಿಂದುಗಡೆ ಎಜುಕೇಷನ್ ಇದೆಯಾ, ಮಾಡಿದ್ದಾನಾ? ಅದಕ್ಕೆ ಸಂಬಂಧಪಟ್ಟ ಎಜುಕೇಷನ್ ಮಾಡಬೇಕಲ್ವಾ? ಹೌದು. ಮಾಡಿದರೆ ಮಾತ್ರ ಬರುವಂಥದ್ದು, ಸುಮ್ಮನೆ ಅಲ್ಲ. ಈಗ ನಾನು ಹೇಳ್ತೀನಲ್ಲ, ಇದನ್ನೇನಾದರೂ ಇವರು ಹೊಲಿಸ್ಕೊಂಡು ಬಿಟ್ಟರೆ ಈ ಸುಧಾ ಸಮುದ್ರಾಂತ ರುದ್ಯನ್ಮ ನಿದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ ಕೃತ್ತಿವಾಸಪ್ರಿಯೇ ಸರ್ವಲೋಕಪ್ರಿಯೇ ಸಾಧರಾರಬ್ಧ ಸಂಗೀತ ಸಂಭಾವನಾ ಸಂಭ್ರಾಮಲೋಲ ನೀಪ್ರಸರಗಬದ್ಧ ಚೂಲಿ ಸನಾತತ್ರಿಕೆ ಸಾರಮತ್ಪತ್ರಿಕೆ ಸರ್ವಮಂತ್ರಾತ್ಮಿಕೆ ಸರ್ವಯಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಗಾನಾತ್ಮಿಕೆ ಸರ್ವಗಮ್ಯಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವಭಕ್ತ್ಯಾತ್ಮಿಕೆ ಸರ್ವವರ್ಣವರ್ಣಾತ್ಮಿಕೆ ಪಾಹಿಮಾಂ. ಇದು ಶ್ಯಾಮಲಾ ದಂಡಕ. ಯಾರು ಶ್ಯಾಮಲಾ ದೇವಿಯನ್ನು ಒಲಿಸಿಕೊಳ್ತಾರೋ, ಅದೇ ನಾನು ಹೇಳೋದು. ಒಲಿಸ್ಕೊಳ್ಳೋದಂತಂದರೆ ಆ ಶ್ಯಾಮಲಾದೇವಿಯ ಮಂತ್ರವನ್ನು, ಶ್ಯಾಮಲಾದೇವಿಯ ದಂಡಕವನ್ನು, ಶ್ಯಾಮಲಾದೇವಿಯ ಅಷ್ಟಕವನ್ನು ಇವರೇನಾದರೂ 1,00,000 ಬಾರಿ ಜಪಿಸಿಬಿಟ್ಟರೆ ಸಿದ್ಧಿ ಆಗಬೇಕದು. ಒಂದೇ ದಿನ ಅಲ್ಲ, ಅಷ್ಟು ಆದ ನಂತರ ಆಮೇಲೆ ಇನ್ನೂ ಇದಕ್ಕೊಂದು ವಿಶೇಷ ಹೇಳ್ತಾನೆ. ಒಂದೇ ಜಾಗದಲ್ಲಿ ಕುಳಿತುಕೊಂಡು ಹೇಳೋದಾದರೆ, ಇವತ್ತು ಇವರು ದೇವರ ಮೇಲೆ ಕುಳಿತುಕೊಂಡಿದ್ದಾರೆ, ನಾಳೆ ಇನ್ನೆಲ್ಲೋ ಹೇಳ್ತಾರೆ, ಪರ್ಸೆಂಟೇಜ್ ಅಷ್ಟೇ ಅದು. ಒಂದೇ ಜಾಗದಲ್ಲಿ ಕುಳಿತು ಆ ಶ್ಯಾಮಲಾದೇವಿಯ ಮಂತ್ರವನ್ನು ಏನಾದರೂ ಹೇಳ್ತಾರೆ ಅಂತಂದರೆ, ಇವತ್ತು ನಾವು ಹೇಳಿದ ಕೂಡಲೇ ಅವರಿಗೆ ಶ್ಯಾಮಲಾದೇವಿ ಹೋಗಿ ಚೆಕ್ ಮಾಡ್ಕೊಳ್ತಾರೆ, ದಂಡಕ ತೆಗೆದು ನೋಡ್ತಾರೆ, ಇವೆಲ್ಲ ಇರುತ್ತೆ. ಅಂತಹ ಶ್ಯಾಮಲಾದೇವಿಯ ದಂಡಕವನ್ನು ನೀವೇನಾದರೂ ಕೂಡ, ಶ್ಯಾಮಲಾದೇವಿಯ ಮಂತ್ರವನ್ನು ನೀವೇನಾದರೂ 1,00,000 ಬಾರಿ ಜಪಿಸಿದ್ದೇ ಆದರೆ ಸಿದ್ಧಿ ಆದಾಗೆ. ಬಹುಶಃ ಗೊತ್ತಿಲ್ಲ, ಬಲ್ಲ ಮೂಲಗಳಿಂದ ಈ ಯಾರೋ ಒಬ್ಬರೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು. ಏನೇನೋ ಮಾಡಿ ಯಾವುದೋ ಮಾಡಿ ಬಿಸ್ನೆಸ್ ಕೈ ಸುಟ್ಕೊಂಡಿದ್ರು. ಆ ನಂತರ ಒಂದು ಬಿಸ್ನೆಸ್ಗೆ ಮೈಂಡಲ್ಲಿ ಇರಲಿಲ್ಲ ಅವ್ರಿಗೆ. ಆಂಧ್ರದಲ್ಲಿ ನಡೆದ ಘಟನೆ ಇದು. ಆ ನಂತರ ಅವರು ಈ ಮಂತ್ರ ಯಾರೋ ಉಪದೇಶ ಮಾಡಿದ್ದಾದಮೇಲೆ ಬಹುಶಃ 50,000 60,000 ದಾಟಿದೆ ಒಂದು. ಅಷ್ಟು ಆದ ಕೂಡಲೇ ಲಾಸ್ ಆಗಿದೆ ಪಾಪ. 5-6 ಸಲ ಲಾಸ್ ಆಗಿದೆ. ಇನ್ನು ಬೇಡ, ನನ್ನ ಜೀವನ ಇಷ್ಟೇ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ, ಇದಾದರೆ ಯಾವುದೋ ಒಂದು ಮಾಡ್ಕೊಳ್ಳೋಣ, ನನಗೆ ಇದರಿಂದ ಏನು ಸಿಗದಿದ್ದರೂ ಪರವಾಗಿಲ್ಲ, ಒಟ್ಟಾರೆ ಟೈಮ್ ವೇಸ್ಟ್ ಮಾಡಿದೆ, ಈ ಮಂತ್ರ ಆದರೂ ಕಲ್ತ್ಕೊಬೇಡ ಅಂತೇಳಿ ಕಲಿತಾ ಅವನಿಗೊಂದು ಅಭ್ಯುದಯ ಕಾಣಿಸ್ಕೊಂಡಿದೆ. ಈ ಅಪೋಲೋ ಇದರಲ್ಲಿ ಅವರಿಗೆ ಸಂಬಂಧಪಟ್ಟಾಗಿರೋ ಟ್ಯಾಬ್ಲೆಟ್ಸನ್ನು ಎಲ್ಲ ಕಡೆ ತಲುಪಿಸುವಂಥದ್ದು ಒಂದು ಸುಮಾರು ಫ್ರಾಂಚೈಸಿ ಅವನಿಗೆ ಸಿಕ್ಕಿದೆ. ನಾನು ಹೇಳ್ತಿರೋದು ಒಂದು 10 ವರ್ಷಗಳ ಹಿಂದಿನದ್ದು. ಈಗ ದೊಡ್ಡ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾನೆ ಆತ. ಬಹಳ ದೊಡ್ಡ ಮಟ್ಟಕ್ಕೆ ಹೊರಟಿದ್ದಾನೆ ಬಿಡಿ. ಒಟ್ಟಾರೆ ನಮ್ಮ ಕಣ್ಣು ಮುಂದೆ ಏನೂ ಕಾಣ್ತಾ ಇಲ್ಲ, ನಮ್ಮ ಜೀವನ ಮುಗಿದೋಗಿದೆ. ನಮಗೆ ಗೊತ್ತಿರುತ್ತೆ ಇದನ್ನು ಮಾಡಿದ್ರೆ ಅದಾಗತ್ತೆ, ಅದು ಮಾಡಿದ್ರೆ ಇದಾಗುತ್ತೆ ಅಂತ. ನಮ್ಮ ಸ್ವಲ್ಪ ದುಡ್ಡಿದ್ದಾಗ, ಅದಕ್ಕೆ ಸಂಬಂಧಪಟ್ಟ ಒಂದು ವ್ಯಾಪಾರ ಗೊತ್ತಿದ್ದಾಗ, ಅದಕ್ಕೆ ಸಂಬಂಧಪಟ್ಟದ್ದು ನಮ್ಮ ಹತ್ರ ಬಿಸ್ನೆಸ್ ಮಾಡಲಿಕ್ಕೆ ನಮಗೆ ಗೊತ್ತಿದೆ, ಅನುಭವ ಇದೆ, ನಾನೊಬ್ಬ ಮರ್ಚೆಂಟ್ಸ್ ಆಗಿದ್ದೆ ಹಿಂದೆ ಅನ್ನೋದು ಗೊತ್ತಿದ್ರೆ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಮಾಡಿದ್ದಾಗಿದೆ, ಸೋತೋಗಿದೆ, ನಷ್ಟ ಆಗಿದೆ, ತುಂಬ ಕಷ್ಟ ಕಾಲಕ್ಕೆ ನೀವು ಬಂದುಬಿಟ್ಟಿದ್ದೀರಿ. ಅಂತಹದ್ರಲ್ಲಿ ನಿಮಗೆ ಕೈ ಹಿಡಿಲೇಬೇಕು ಅಂತಂದಾಗ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶ್ಯಾಮಲಾ ದೇವಿಗೆ ಮೊರೆ ಹೋಗ್ತಕ್ಕಂಥದ್ದು. ಶ್ಯಾಮಲಾದೇವಿ ದಂಡಕವನ್ನು ನೀವೇನಾದರೂ ಕೂಡ 10,000 ಆಗಿಬಿಡ್ಲಿರಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವಾಗ ನಾನೇನು ಅಂತ ಶೀಘ್ರವಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಲಿದು ಶೀಘ್ರವಾಗಿ ನಿಮ್ಮ ಕೈಗೆ ಇಟ್ಕೋಬೇಕು ಅಂತಂದರೆ
ಆ ತಾಯಿಯ ಪಾದವನ್ನು ಹಿಡ್ಕೊಳ್ಳಿ, ಮಂತ್ರವನ್ನು ಅಷ್ಟೇ ಹೇಳಿ, ಬೇರೆ ಯಾವ ಅನುಷ್ಠಾನ ಮಾಡಲಿಕ್ಕೆ ಹೋಗಬೇಡಿ. ಎಂಥದ್ದು ಪೂಜೆ, ಮತ್ತೊಂದು ಧೂಪ ದೀಪ ನೈವೇದ್ಯ ನೀರಾಜನೆ ಎಂತ ಇಲ್ಲ. ಬರೀ ನೀವು ಮಾಡಬೇಕಾಗಿರತಕ್ಕಂಥದ್ದು ಪ್ರೇಯರ್, ಶ್ಯಾಮಲಾ ದಂಡಕವನ್ನು ಪ್ರತಿನಿತ್ಯ ಪಡಿಸೋದು. ಪ್ರತಿನಿತ್ಯ 1000 ಸಲ ಆಗುತ್ತಾ ಹೇಳಿ, 108 ಸಲ ಆಗುತ್ತಾ ಹೇಳಿ, ಇನ್ನೂ ಜಾಸ್ತಿ ಹೇಳೋಕ್ಕೆ ಸಾಧ್ಯ ಇದೆಯಾ ಹೇಳುತ್ತಾ ಬನ್ನಿ. ಒಟ್ಟಾರೆ 10,000 ರೀಚ್ ಆದ ಕೂಡಲೇ ನೀವು ರಿಚ್ ಕಡೆಗೆ ಮುಖ ಮಾಡಿದ ಹಾಗೇನೆ. ನಿಮ್ಮ ಗೋಲ್ ಏನು ಇಟ್ಕೊಂಡಿದ್ರು, ಒಟ್ಟಾರೆ ನನ್ನದೆಲ್ಲ ಕೂಡ ಕೊನೆಗೆ ಬಂದುಬಿಟ್ಟಿದೆ, ಏನು ಗೊತ್ತಿಲ್ಲ ಅಂದರೆ ಹೊಸದಾಗಿ ನನಗೆ ಯಾವುದೋ ಒಂದು ಆ ದೇವಿ ಆ ದಾರಿ ತೋರಿಸ್ಕೊಡ್ತಾಳಂತೆ. ಆ ದಾರಿ ನೀನು ಇನ್ನೆಂದೂ ಊಹೆ ಮಾಡಿರಲ್ಲ. ನೀನು ಊಹೆ ಮಾಡೋದು ನಿನಗೆ ಇಟ್ಕೊಂಥದ್ದು, ನಿನ್ನನ್ನು ಮೀರಿ ಕೊಡಬೇಕಾದ್ರೆ ಆಕೆಯೇ ಕೊಡಬೇಕು. ಅಂತಹದ್ದನ್ನು ಕೊಡುತ್ತಾಳೆ ಶ್ಯಾಮಲಾ ದೇವಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನಾವು ಆ ಮಂತ್ರದ ಪಠನೆಯನ್ನು ಜಾಸ್ತಿ ರೀಚ್ ಆದಷ್ಟು ನಾವು ರಿಚ್ ಆಗೋದಕ್ಕೆ ಒಂದು ದಾರಿ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ರಿ. ಭಾಳ ಅದ್ಭುತವಾಗಿರುವಂಥ ವಿಚಾರ, ತುಂಬಾ ಸಿಂಪಲ್ ಆಗಿತ್ತು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಶೀಘ್ರವಾಗಿ ತಮಗೆ ಧನ ಪ್ರಾಪ್ತಿ ಆಗಬೇಕು ಅಂತಂದರೆ ಯಾವ ದೇವಿಯ ಒಂದು ಮಂತ್ರವನ್ನು ಪಠನೆ ಮಾಡಬೇಕು, ನೀವು ಎಷ್ಟು ಬಾರಿ ಮಾಡಿದ್ರೆ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮರಿಬೇಡಿ, ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.